ಮುಗೀತು. ABC. ಈಗ ನಾವು ಪ್ಯಾಸೇಜಲ್ಲಿದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿದೆ ನನ್ನ ಸ್ಟೈಲ್ ಯಾವ ಥರ ಅಂತ ಪ್ಯಾಸೇಜ್ ಮಾಡೋದು. ಎಸ್, ಒಂದು ನಿಮಿಷ. ಹಾಂ, ಫಸ್ಟು ಟೈಟಲ್ ಓದುವೆ, ಪ್ರಶ್ನೆಗೆ ಬರುವೆ, ಆಮೇಲೆ ಪ್ಯಾಸೇಜ್ನ ಓದುವೆ. ಎಸ್, ಟೈಟಲ್ ಕಾಂಗರು. ಎಸ್, ಕಾಂಗ್ರು ಬಗ್ಗೆ ಏನೋ ಹೇಳಿದರೆ ನೋಡೋಣ ಬನ್ನಿ. ಕ್ಯಾಪುತೇನ್ ಕುಕ್ಕು ವಾ ಸೆನ್ ಏನಪ್ಪ ಇದು ಸೆನ್ 778年までカンガルーを見たことがありませんでした。ಇವನು ಕ್ಯಾಪ್ಟನ್ ಕುಕ್ ಗೊತ್ತಾ? ಹಿಸ್ಟ್ರಿ ಚಾಪ್ಟ್ರಲ್ಲಿ ಬಂದಿದೆ ನೋಡಿ. ಕ್ಯಾಪ್ಟನ್ ಕುಕ್ ಸೇಲರ್. ಇವರು ಏನಂತೆ 1778 ವರ್ಷಗಳ ತನಕ ಕಾಂಗರುವನ್ನು ನೋಡಿದ್ದೂ ಇಲ್ಲ. ಮಿತಾ ಕೊತ್ತಾಗ ಅರಿಮಸೆಂದೆಷ್ಟ, ಇರಲಿಲ್ಲ. ಎರಡನೇದು, ಇಗಿರಿಸು ಜಿನ್ವಾ ಓಸುತೋರಿಯನೋ ಹಿತೋನೋ ಕೊತೊಬಾಗ ವಕರಿಮಸೆಂದೆಷ್ಟ. ಓಕೆ, ಇವನು ಕ್ಯಾಪ್ಟನ್ ಕುಕ್ ಯಾರು ಗೊತ್ತಾ? ಇವನು ಬ್ರಿಟಿಷು. ಅವನು ಓಸ್ತುರೋರಿಯನೋ ಹಿತೋ ಅಂದರೆ ಆಸ್ಟ್ರೇಲಿಯಾದಲ್ಲಿರೋ ಮನುಷ್ಯರ ಪದ ತಿಳಿದಿಲ್ಲ ಅವನಿಗೆ. ಅವ್ರ ಭಾಷೆ ಅವನಿಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಅಲ್ಲಿನ ಮನುಷ್ಯನ ಕೊತೊಬ ಪದಗಳು ಅರ್ಥ ಆಗಲಿಲ್ಲ. ಓಸ್ತುರೇರಿಯನೋ ಹಿತೋವ ಕೊನೊದೋಬುತ್ಸುನೋ ನಮಾಯವೋ ಶಿತ್ತೆ ಇಮಸ್ತಕ. ಇನ್ನೊಂದ್ಸಲ ಓದ್ತೀನಿ. ಓಸ್ತುರೋರಿಯನೋ ಹಿತೋವ ಕೊನೊದೋಬುತ್ಸುನೋ ನಮಾಯವೋ ಶಿತ್ತೆ ಮಸ್ತ. ಇಲ್ಲಿನ ಜನ, ಆಸ್ಟ್ರೇಲಿಯನ್ನಿನ ಜನರು ಈ ಪ್ರಾಣಿಯ ಹೆಸರನ್ನು ತಿಳಿದಿದ್ರು. ಓಕೆ, ನೋಡಿ, ಈ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಓದ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಕೊನೊದೋಬುತ್ಸುನೋ ನಮಾಯವೋ ಶಿತ್ತೆ ಮಸ್ಕ ಏನಂದರೆ ಅದೇ ಕ್ಯಾಪ್ಟನ್ ಕುಕ್ಕು. ಇವರು ಏನೋ 17ನೇ ಶತಮಾನದಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಯುರೋಪಿಯನ್ಸು ದೇಶನ ಆಕ್ರಮಿಸ್ಕೊ ಹೋಗ್ತಾರೆ. ಅದೇ ಕೊಲೋನಿಸಮ್ ಅಂತಾರಲ್ಲ ಅದು. ಆವಾಗ ಮಾಡ್ತಾ ಎಲ್ಲಿಗೆ ಹೋಗ್ತಾರೆ? ಆಸ್ಟ್ರೇಲಿಯಾಕ್ಕೆ ಬಂದು ರೀಚ್ ಆಗ್ತಾರೆ. ಆವಾಗ ಅವನು ಅಲ್ಲಿರೋ ಲೋಕಲೈಟ್ಗೆ ಕೇಳ್ತಾನೆ, ಈ ಪ್ರಾಣಿನ ಬೆಟ್ ಮಾಡಿ ತೋರಿಸಿ ಲೋಕಲೈಟಿಗೆ ಕೇಳ್ತಾನೆ. ಕೊನೊದೋಬುತ್ಸುನೋ ನಮಾಯವೋ ಶಿತ್ತೆ ಮಸ್ಕ, ಈ ಪ್ರಾಣಿಯ ಹೆಸರನ್ನು ತಿಳಿದಿದ್ದೀರಾ? ಕಾಂಗರು ದೆಸ್ ಅಂತ ಹೇಳ್ತಾನೆ ಲೋಕಲೈಟು. ಓಕೆ, ಓಸ್ತುರೇರಿಯನಿ ಸುಂದೇಮಸ್. ಓಕೆ, ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದಾರೆ. 1778 ನೆನ್ನಿ ಇಗಿರಿಸಿನೋ ಕ್ಯಾಪ್ಟನ್ ಕುಕ್ಕುವ ಫುನೇದೆ ಓಸ್ತುರೇರಿಯಾಯೇ ಇಕಿಮಷ್ಟ. ಓಕೆ, ಈ ಇಸ್ವಿಯಲ್ಲಿ ಯಾರು ಇಂಗ್ಲೆಂಡ್ನ ಕ್ಯಾಪ್ಟನ್ ಕುಕ್ಕು ಹಡಗಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗ್ತಾನೆ. ಸೊಷ್ಟೆ ಹಜಿಮೆತೆ ಕೊನೊದೋಬುತ್ಸುವೋ ಮಿಮಷ್ಟ. ಆಮೇಲೆ ಫಸ್ಟ್ ಟೈಮು ಈ ಪ್ರಾಣಿಯನ್ನು ನೋಡ್ತಾನೆ. ಮಿಮಷ್ಟ. ಎಸ್, ಕುಕ್ಕುವ ಓಸ್ತುರೇರಿಯನೋ ಹಿತೋನಿ ಕೊನೊದೋಬುತ್ಸುನೋ ನಮಾಯವೋ ಶಿರಿತಾಯ್ ತೋ ಈಮಷ್ಟ. ಇವರು ಯಾರು? ಕುಕ್ಕವರು ಆಸ್ಟ್ರೇಲಿಯನ್ ವ್ಯಕ್ತಿಗೆ ಹೇಳ್ತಾರೆ. ಏನಂತ? ಈ ಪ್ರಾಣಿಯ ಹೆಸರನ್ನು ತಿಳಿಯಬಯಸುವೆ ಅಂತ ಹೇಳ್ತಾರೆ ಕುಕ್ಕು ಇವ್ರುಗಳಿಗೆ ಅಲ್ಲಿರೋ ಲೋಕಲೈಟ್ಗೆ. ಸೊನೋಹಿತೋವ ಓಸ್ತುರೇರಿಯನೋ ಕೊತೊಬದೆ ಕಾಂಗರು ವತಾಶಿವ ಶಿರನಾಯ್ ತೋ ಈಮಸ್ತ. ಓಕೆ, ಆ ವ್ಯಕ್ತಿ ಆಸ್ಟ್ರೇಲಿಯನ್ನ ಭಾಷೆಯಲ್ಲಿ ಪದದಲ್ಲಿ ಕಾಂಗರು ಅಂದರೆ ಗೊತ್ತಿಲ್ಲ ಅಂತ ಹೇಳ್ದ. ಸೊರೆಯೋಕೀತೆ ಇಗಿರಿಸುಜಿನ್ವಾ ಮಿನ್ನ ಕೊನೊದೋಬುತ್ಸುನೋ ನಮಾಯವ ಕಾಂಗರುದ ತೋ ಒಮೊಯಿಮಸ್ತ. ಓಕೆ, ಅದನ್ನು ಕೇಳಿ ಈ ಕಾಂಗರು ಅನ್ನೋದನ್ನ ಕೇಳಿ, ಆ ಪದ ಕೇಳಿ ಬ್ರಿಟಿಷವರು ಎಲ್ಲರೂ ಈ ಪ್ರಾಣಿಯ ಹೆಸರು ಕಾಂಗರು ಅಂತ ಅಂದ್ಕೊಂಡ್ರು. ಸೊರೆಕರ ಕೊನೊದೋಬುತ್ಸುನೋ ನಮಾಯವ ಕಾಂಗರು ನೀನರಿಮಸ್ತ. ಸೊ ಆಮೇಲೆ ಏನಾಯಿತು? ಈ ಪ್ರಾಣಿಯ ಹೆಸರು
ಕಾಂಗರು ಅಂತ ಆಯಿತು. ಎಸ್, ಹಾಂ ಬರೋಣ. ಕ್ಯಾಪ್ಟನ್ ಕುಕ್ಕುವ ಸಾವಿರದ ಕಾಂಗರುವು ಮಿತಾಕೊತಗ ಅರಿಮಸೆನ್ ದೇಶ. ಹೌದು, ಕರೆಕ್ಟ್. ಯಾಕೆಂದರೆ ಎಲ್ಲಿದೆ ಇದು ಕಾಂಗರು? ಆಸ್ಟ್ರೇಲಿಯಾದಲ್ಲಿ ಮಾತ್ರ ಇದೆ. ಇವನು ಕ್ಯಾಪ್ಟನ್ ಕುಕ್ಕು 1778 ಇಸ್ವಿಯಲ್ಲಿ, ಈ ಇಸ್ವಿಯಲ್ಲಿ ಅಲ್ಲಿಗೆ ಹೋಗ್ತಾನೆ, ಫಸ್ಟ್ ಟೈಮು ನೋಡ್ತಾನೆ. ಅಲ್ಲಿ ತನಕ ನೋಡಿರಲಿಲ್ಲ. ಮಿತಾಕೊತಗ ಅರಿಮಸೆನ್. ಎಸ್, ಸರಿ ಇದೆ. ಇಗಿರುಸು ಜಿನ್ವಾ ಓಸ್ತುರೇರಿಯನೋ ಹಿತೋನೋ ಕೊತಬಾಗ ವಕರಿಮಸೆನ್. ಹೌದು, ಬ್ರಿಟಿಷ್ ಅವರು ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ. ಆಸ್ಟ್ರೇಲಿಯಾದೇ ಆದಂಥ ಒಂದು ಭಾಷೆ ಇದೆ, ಅವರಿಗೆ ಹೆಂಗೆ ಗೊತ್ತಿರುತ್ತೆ ಗೊತ್ತಿಲ್ಲ. ಎಸ್, ಔಸ್ತರೇನು ಹಿತವ ಕೊನ ದೋಬುಸನು ನಮಯೋ ಶಿತ್ತೆ ಇಮಷ್ಟ. ಹಾಂ, ಇದನ್ನ ಹೇಳಿ ಉತ್ತರ ಸರಿನಾ ತಪ್ಪ? ಚೈತ್ರ ಸರ್? ತಪ್ಪು ಸಂಚೆ, ಅವ್ರು ಗೊತ್ತಿರಲಿಲ್ಲ. ಆದರೆ ಹಾಂ, ಎಸ್. ಈ ಸ್ಟೋರಿ ಒಂಥರ ಫನ್ನಿ ಆಗಿದೆ ಅಲ್ವಾ? ಹಾಂ ಸಂಚೆ, ಯಾಕೆ ಅವರು ನನಗೆ ಗೊತ್ತಿಲ್ಲ ಅಂತ ಅನ್ನೋದನ್ನೇ ಅವರು ಕಂಗರು ಅಂತ ಅನ್ಕೊಂಡ್ರು. ಅಂತ ಅಂದ್ಕೊಂಡ್ರು. ಎಸ್, ಕಾಂಗರು ಅನ್ನೋದು ಲೋಕಲ್ ಭಾಷೆ, ನಂಗೆ ಗೊತ್ತಿಲ್ಲ ಅಂತ. ಅದನ್ನೇ ಪ್ರಾಣಿಗೆ ಹೆಸರಿಟ್ಬಿಟ್ರು. ಅಯ್ಯೋ, ಕಾಂಗರು. ಅಷ್ಟೇ ನೋಡಿ. ಇದನ್ನ ಡೌಟ್ ಇದೆಯಾ ಸಾಗರ್ ಸರ್? ಇಲ್ಲ. ಹಾಂ, ಈಗ ನೆಕ್ಸ್ಟು ಕಾಯ್ವಾ ಸಂಭಾಷಣೆಗೆ ಹೋಗೋಣ. ಓಕೆ, ಇಲ್ಲೂ ಅಷ್ಟೇ ಚಿತ್ರ ಕೊಟ್ಟಿದ್ದಾರೆ. ಟೈಟಲ್ ಓದ್ತೀನಿ ಫಸ್ಟು. ವತಾಶಿಮೋ ಸೋ ಮೊಯಿಮಸ್. ನಾನು ಕೂಡ ಹಾಗೆ ಅನ್ಕೊತೀನಿ. ಏನಪ್ಪ ಇದು? ಒಬ್ಬ ಜಾಪಾನೀಸು, ಒಬ್ಬ ಬ್ರೆಜಿಲಿಯನು, ಇವರಿಬ್ಬರು ಮ್ಯಾಚ್ ಬಗ್ಗೆ ಮಾತಾಡ್ತಾರೆ. ಫುಟ್ಬಾಲ್ ಮ್ಯಾಚು, ಜಪಾನ್ ಟೀಮು ಮತ್ತು ಬ್ರೆಜಿಲ್ ಟೀಮು. ಓಕೆ, ಏನು ಮಾತಾಡ್ತಾರೆ ನೋಡೋಣ. ಓಕೆ, ಇದನ್ನು ನೀವು ಓದಿದ್ರೆ ಚೆಂದ. ಮತ್ಸುಮೋಟೋ ಸಾನ್. ಜಾಪನೀಸ್ ಯಾರಾಗ್ತೀರಾ? ಚೈತ್ರ ಸಾನ್. ಸಂತೋಷು ಸಾನು, ಸಾಗರ್ ಸಾನ್. ಸಂತೋಷ ಸಾನ್ ಶಿಬರಕು ದಸ್ನೆ. ಹಾಂ, ಗೊತ್ತಾಗಲಿಲ್ಲ ಸಂತೋಷ. ಇದೇ ಗೊತ್ತಾ? ಇವರಿಬ್ಬರು ಕಂಪ್ನಿ ಎಂಪ್ಲಾಯಿ. ಅವ್ರು ವಾಪಸ್ಸು ಊರಿಗೆ ಹೋಗಿರ್ತಾರೆ, ಅವ್ರ ದೇಶಕ್ಕೆ ಹೋಗಿರ್ತಾರೆ. 1 ವರ್ಷ 2 ವರ್ಷ ಆಗುತ್ತೆ, ವಾಪಸ್ ಜಪಾನಿಗೆ ಬರ್ತಾರೆ. ಭಾಳ ವರ್ಷ ಆದಮೇಲೆ ನೋಡಿರ್ತಾರಲ್ಲ, ಅವಾಗ ಹೇಳ್ತಾರೆ, ಭಾಳ ವರ್ಷ ಆಯ್ತಲ್ಲ ನಿಮ್ಮನ್ನು ಮೀಟ್ ಮಾಡಿದೆ ಅಂತ. ಕನ್ನಡದಲ್ಲಿ ಏನಿದೆ ವರ್ಡ್ ಗೊತ್ತಿಲ್ಲ. ಭಾಳ ವರ್ಷ ಆದಮೇಲೆ ಅವ್ರನ್ನ ನೋಡಿದಾಗ ಏನಂತಾರೆ ಅಂತ. ಇಂಗ್ಲೀಷಲ್ಲಿ ಇಟ್ಸ್ ಬೀನ್ ಎ ವೈಲ್ ಅಂತಾರೆ. ಅದು ಓಸಾಶಿಬುರಿ ದೆಸ್. ಅದನ್ನು ಹೇಳ್ಬೋದು. ಎಸ್, ಓಯಿಸಾಶಿಬುರಿನೂ ಹೇಳ್ಬೋದು. ಅದೇನಾಯಿತು ಅಂತ, ಅದು ಫಾರ್ಮಲ್ ಲ್ಯಾಂಗ್ವೇಜು, ಇದು ಇನ್ಫಾರ್ಮಲ್, ಕ್ಯಾಶುಯಲ್ ಇದು. ಶಿಬರಾಕು ದೆಸ್ನೆ. ಓಕೆ, ಮತ್ಸುಮೋಟೋ ಸಾನ್ ಹೇಳಿದ್ರು. ಸಂತೋಷ್ ಸಾನ್ ಹೇಳಿ. ಮತ್ಸುಮೋಟೋ ಸಾನ್ ಓ ವೆಂಕಿ ದೇಸ್ ಕಾ? ಹಾಂ, ಅವರೇ ಹೇಳಬೇಕಲ್ಲ ಕನ್ನಡ. ಕನ್ನಡ ಹೇಳಿ. ಮತ್ಸುಮೋಟೋ ಸಾನ್ ಅವರೇ ಹೇಗಿದ್ದೀರಾ? ಹೇಗಿದ್ದೀರಾ? ಆರಾಮ? ರಾಮ. ಚೋಟೋ ಬೀರು ಡೆಮೋ ನೋಮಿ ಮಸೆಂಕ. ಸ್ವಲ್ಪ ಬೀರಾದರೂ ಕುಡಿಯೋಣವಾ ಅಂತ. ಬೀರಾದರೂ ಕುಡಿಯೋಣವಾ? ನೋಡಿ ಎಂತ ನನ್ನ ಮಕ್ಕಳು ಜಾಪನೀಸ್ ಫಸ್ಟ್ ಟೈಮ್ ಮೀಟ್ ಆಗ್ತಿದ್ದಾರೆ, ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಬಿಟ್ಟು ಬೀರ್ ಕುಡಿಯೋಕೆ ಹೋಗ್ತಾರೆ. ಹಂಗೆ ಜಾಪನೀಸ್. ಓಕೆ, ಇಬ್ಬರು ಹೋಗ್ತೀರಾ ಬೀರ್ ಕುಡಿಯೋಕ್ಕೆ. ಈಗ ಬಾರಲ್ಲಿ ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಾ. ಸಂತೋಷ್ ಸಾನ್. ಕೊಂಬಾನ್ ಜೂಸಿ ಕರ ನಿಹೊಂತೋ ಬುರಾಜಿರುನೋ ಸಕ್ಕಾನೋ ಶಿಯಾಯಿಗ ಅರಿಮಸ್ನೆ. ಕೊಂಬಾನ್ ಇವತ್ತು ಸಂಜೆ 10 ಗಂಟೆಯಿಂದ ನಿಹೊಂತೋ ಬುರಾಜಿರೋನೋ ಅಂದ್ರೆ ಜಪಾನ್
ಜೊತೆ ಬ್ರಾಜಿಲ್ ಅಂದ್ರೆ ಹ್ಞೂ ಬ್ರೆಜಿಲ್ನ ಕಕ್ಕ ಅನ್ನು ಸಿಯಾಯಿಗ ಹರಿಮಸೇಂದ್ರ ಇದು ಶೇ ಅಂದರೆ ಮ್ಯಾಚ್. ಮ್ಯಾಚು ಇದೆ ಅಂತ ಇದೆ ಅಲ್ವಾ? ಇದೆ ಅಲ್ವಾ? ಹಾಂ, ಜಪಾನ್ ಜೊತೆ ಬ್ರೆಜಿಲಿನ ಸಕ್ಕರ್ ಮ್ಯಾಚು ಇದೆ ಅಲ್ವಾ? ಹ್ಮ್. ಹಾಂ, ಅದಕ್ಕೆ ಅಂತ.そうですね。ぜひ見ないと、ಹ್ಞೂサントスさんはどちらが勝つと思いますか？ಹ್ಞೂ ಹಾಂ ಅಲ್ವಾ ಅಂತ. ಓ ಅಂದ್ಬಿಟ್ಟು ನೋಡಲಿಲ್ಲ ಅಂದರೆ ನೋಡಬೇಕು ಅಂತ ಅರ್ಥ. ಇದು N4 ಮಿನಾಯ್ತು ಮಿನಾಕಿರವ, ಅದೇ ಮಿನಾಕಿರವ ನರಿಮಸೆನ್ ಅಂತಾರಲ್ಲ. ಜೈಹಿ ಮಿನಾಕಿರವ ನರಿಮಸೇನ್, ನೋಡಲಿಲ್ಲ ಅಂದರೆ ಆಗಲ್ಲ. ಅದಾಗಲ್ಲ. ನೋಡಲೇಬೇಕು ಅಂತ. ಜೆಹಿ ಅಂತ sense? ಖಂಡಿತವಾಗಿ ನೋಡಲಿಲ್ಲ ಅಂದರೆ ಆಗಲ್ಲ ಅಂತ. ಅಂದರೆ ಖಂಡಿತವಾಗಿ ನೋಡಬೇಕು ಅಂತ.どちらが勝つと思いますか？ಹಾಂ ಯಾವುದು ಲೂಸ್ ಆಗುತ್ತೆ? ಮ್ಯಾಚ್ ವಿನ್, ಯಾರು ಗೆಲ್ತಾರೆ, ಯಾರು ಗೆಲ್ತಾರೆ ಅಂತ ಅನಿಸುತ್ತೆ. ದೊಚ್ಚಿರಾಗ ಸಂತೋಷ್ ಅನ್ವಾ ದೊಚ್ಚಿರಾಗ ಕತ್ಸ್ ತೋಮೈ ಮಸ್ಕ. ಸಂತೋಷ್ ಅವರೇ, ಯಾರು ಗೆಲ್ತಾರೆ ಅಂತ ಅನಿಸುತ್ತೆ? ಸಂತೋಷ್ ಒಚಿರೋನ್ ಬ್ರಾಜಿಲ್ ದೇಶ ಹಾಂ ಬ್ರೆಜಿಲ್ ಗೆಲ್ಲುತ್ತೆ ಅಂತ. ಇದು ಅಫ್ಕೋರ್ಸ್ ಬ್ರೆಜಿಲ್. ಹಾಂ, ಯಾಕೆ ಅವನು ಹಂಗಂದ? ಅವನು ಬ್ರೆಜಿಲಿಯನ್, ಅದಕ್ಕೆ ಅವನು ಬ್ರೆಜಿಲಿಯನ್ ಅವನು ಸಂತೋಷು. ಹಾಂ, ಮತ್ಸುಮತ್ ಅವರು でも最近日本も強くなりましたよ。ಹಾಂ ಆದರೆ ಇತ್ತೀಚೆಗೆ ಜಪಾನ್ ಕೂಡ ಸ್ಟ್ರಾಂಗ್ ಆಗಿದೆ. ಹಾಂ ಆಗಿತ್ತು ಆಗಿತ್ತಲ್ಲ, ಆಗಿದೆ, ಮಾಷ್ಟ- ಆಯಿತು. ಆಯ್ತು, ಸ್ಟ್ರಾಂಗ್ ಆಯ್ತು. ಹಾಂ, ಆಗಿದೆ ಕಣ್ರಿ ಥರ ಅಯ್ಯೋ ಅಂದರೆ. ಸಂತೋಷ್ ಸರ್, ವತಾಶಿಮೋ ಸೋ ಒಮೊಯ್ ದೇಸ್ಗಾ ಒಮ್ಮೊಯ್ ದೇಸ್ಕ ಅಲ್ಲ, ಒಮೊಯ್ ಮಸ್ಕಾ ಈ 3ನೇ ಕ್ಲಾಸ್ ಇನ್ನೂ. ಯಪ್ಪ, ಓಕೆ ಇಲ್ಲಿ ಟೈಮ್ ತೊಗೊಳ್ಳಿ ಆರಾಮ್ಸೆ, ನೋ ಪ್ರಾಬ್ಲಮ್. ಹಾಂ ಅದೇ ಬರ್ತದೆ. ಅಲ್ಲ ಅದೇ ಇಲ್ಲಿ ಹೋಗುತ್ತೆ. ಹಾಂ ನಾನು ಕೂಡ ಹಾಗೆ ಅನ್ಕೊಂತೀನಿ, ಆದರೆ ಆಮೇಲೆ ಆ ಮೋ ಕಾಯರನಾಯ್ತೋ ವಾಪಸ್ ಮನೆಗೆ ಹೋಗಲಿಲ್ಲ ಅಂದರೆ ಅಂತ ಬರುತ್ತೆ. ಟೈಮ್ ಆಗಿರುತ್ತೆ, ವಾಚ್ ನೋಡ್ತೇನೆ, ಮನೆ ಬೇಗ ಹೋಗ್ಬೇಕು ಅಂತ, ಮನೆ ಹೋಗಲಿಲ್ಲ ಅಂದರೆ ಅಂತಾನೆ. ಅಷ್ಟೊತ್ತಿಗೆ ಮಸುಮತ ಸಾನ್.そうですね。じゃあ帰りましょう。ಹಾಂ, ಓಕೆ ಅಲ್ವಾ? ಹೌದಾ? ಹಾಂ, ಓಕೆ, ಹೋಗೋಣ ಹೋಗೋಣ, ಅಂದ್ರೆ ಮನೆಗೆ. ತೆರಳೋಣ. ಎಸ್, ವಾಪಸ್ ಹೋಗೋಣ. ಎಸ್, ಓಕೆ. ಈಗ ಲಿಸ್ನಿಂಗ್ ಪ್ಲೇ ಮಾಡುವೆ, ಮ್ಯೂಟ್ ಮಾಡಿ.第21課1番1、明日は天気がいいと思いますか？ 2、日本についてどう思いますか？ 3、日本人はあなたの国についてよく知っていると思いますか？ 4、日本人はご飯を食べる前に何と言いますか？ 5、東京は有名でしょ？ ಓಕೆ, ಫಸ್ಟ್ 3 ಸೆಂಟೆನ್ಸು ಯಾರೋ ಸಾಗರ್ ಸರ್.第21課1番1、明日は天気がいいと思いますか？ ಹಾಂ, 明日は天気いいと思いますか？明日は天気がいい. ನಾಳೆಯ ವೆದರ್ ನಾಳೆ ವೆದರು ಹೇಗಿರುತ್ತೆ ಅನ್ಸುತ್ತೆ ಅಂತ ಕೇಳ್ತಾರೆ. ಅಲ್ಲ ನೋಡಿ, ಅಷ್ಟವ ತೆಂಕಿಗ ಈ ತೋ ಮೊಯ್ ಮಸ್ಕ
ನಾಳೆ ವೆದರು ಚೆನ್ನಾಗಿರುತ್ತೆ ಅಂತ ಅನಿಸುತ್ತಾ? ಹಾಂ, ಏನು ಅನ್ಸುತ್ತೆ ಹೇಳಿ. ಹೈ ಹಾಂ ಹೈ ಒಮೊಯಿಮಸ್. ಹಾಂ, ಈತೋ ಮೊಯ್ಮಸ್. ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹೈ ಈತೋ ಮೊಯ್ಮಸ್. ನೆಕ್ಸ್ಟ್ ಎರಡನೇದು. 2、日本についてどう思いますか？ ಹಾಂ 日本のついてどう思いますか？ ನೀ ತ್ಸುಯಿತೆ日本についてどう思いますか? 日本についてಹಾ. ジャパンಬಗ್ಗೆ ಏನ್ ಅನ್ಕೊಂತೀರಾ ಅಂತ. ಏನು ಅನಿಸುತ್ತೆ? ಏನ್ ಅನ್ಸುತ್ತೆ? ಒಮೊಯ್ಮಸ್ ಅಂದರೆ ಅನಿಸುತ್ತೆ ಅಲ್ವಾ ಅಂತ ಅನಿಸುತ್ತೆ ಅಂತ ಅನ್ಕೊತೀರಾ. ಎರಡೂ ಅದೇ ಆಗುತ್ತೆ. ಈ ಸಂದರ್ಭದಲ್ಲಿ ಏನು ಅನಿಸುತ್ತೆ? ಏನು ಅನಿಸುತ್ತೆ ಜಪಾನ್ ಬಗ್ಗೆ? ಏನನ್ಸುತ್ತೆ? ಏನು ಒಂದು ಚೆನ್ನಾಗಿದೆ ಅಂತ ಅನಿಸುತ್ತಾ? ಸುಂದರವಾಗಿದೆ ಅಂತ ಅನಿಸುತ್ತಾ? ಹಾಂ ಹೇಳಿ ಮತ್ತೆ. ಹಾಂ ಹಾಂ ಬಂತು ಎಸ್. 日本について ಹಾಂ きれいと思います。ಎಸ್ ಕಿರೈ ತೋ ಮೊಯ್ಮಸ್. ಆದರೆ ಇಲ್ಲಿ ಕಿರೈದ ತೋ ಮೊಯ್ಮಸ್ ಅಂತ ಹೇಳಬೇಕು. きれいだと思います。ಎಸ್ ನೈಸ್. ನೆಕ್ಸ್ಟು ನೀವೇ ಮೂರನೇದು. 3、日本人はあなたの国についてよく知っていると思いますか？ ಓ 日本人があな日本たの国。ಹಾಂ ಕನ್ನಡದಲ್ಲಿ ಅರ್ಥ ಆಯ್ತಾ? ನೋಡಿ, 日本人はあなたの国のついて知っていると思いますか? ಜಾಪನೀಸ್ ಅವರು ನಿಮ್ಮ ದೇಶದ ಬಗ್ಗೆ ತಿಳಿದಿದ್ದಾರೆ ಅಂತ ಅನಿಸುತ್ತಾ? ಅದೇ ಅಲ್ವ ಒಂದಿದ್ದು. 日本人はあなたの国についてよく知っていると思いますか？よく知ってると思いますか? ಚೆನ್ನಾಗಿ ಗೊತ್ತಿದೆ ಅಂತ ಅನಿಸುತ್ತಾ? ಓಕೆ. ನೆಕ್ಸ್ಟ್ ಚೈತ್ರ ಸರ್ ಮ್ಯೂಟ್ ಮಾಡಿ. 4、日本人はご飯を食べる前に何と言いますか？いただきますと言います。すごいಎಸ್ ಅರ್ಥ ಆಗಿದೆ ನನಗೆ. ಜಾಪನೀಸ್ ಅವರು ಊಟ ಮಾಡೋಕ್ಕಿಂತ ಮುಂಚೆ ಏನಂತಾರೆ? ಎಂತ ಅಂತಾರೆ. ಎಸ್. 5、東京は有名でしょ？東京は有名でしょ。東京ビューティフルアルバ。ಎಸ್ ನೈಸ್. はい、有名です。はい、有名です。ನೈಸ್. ಓಕೆ. ನೆಕ್ಸ್ಟ್ ಇದು 5 ಇದೆ. ಏನು ಮಾಡೋಣ ಅಂದರೆ ಒಂದೊಂದೇ ಪ್ಲೇ ಮಾಡ್ತೀನಿ. ಇಬ್ಬರು ಕೇಳಿಸ್ಕೊಳ್ಳಿ, ಇಬ್ಬರಿಗೂ ಕೇಳ್ತೀನಿ ಏನು ಅಂತ. 2番。 1、課長は2階の会議室です。今会議をしています。何時頃終わりますか3時頃だと思いますが。そうですか。じゃあまた後で来ます。女の人はこれから会議室へ行きます。ತಪ್ಪೋ ಸರಿನಾ? ನಿಮಗೇನು ಅನಿಸುತ್ತೆ ಹೇಳಿ. ತಪ್ಪಾದ್ರೂ ಪರವಾಗಿಲ್ಲ, ಸರಿ ತಪ್ಪು ಪರವಾಗಿಲ್ಲ. ಚೈತ್ರ ಸರ್. ಓಕೆ, ಸಾಗರ್ ಸರ್ ಹೇಳಿದ್ರು ತಪ್ಪು ಅಂತ. ಮಿಸ್ ಮಾಡಿದೆ ಸಂಸೆ. ಮಿಸ್ ಮಾಡಿದ್ರೆ ಓಕೆ. ಇನ್ನೊಂದ್ಸಲಿ ಪ್ಲೇ ಮಾಡ್ತೀನಿ, ಅಟೆನ್ಷನ್ ಇರಲಿ. ಇನ್ನೊಂದ್ಸಲಿ ಪ್ಲೇ ಮಾಡುವೆ. ಲಾಸ್ಟ್ 2番。 1、課長は2階の会議室です。課長は2階室の会議室です。課長ಅಂದರೆ ಅದೇ ಇವರು ಬಾಸು ಅಂತಾರೆ. ಬಾಸ್ ಎಲ್ಲಿ ಅಂತ ಹೇಳಲ್ಲ. ಬಾಸು ಸೆಕೆಂಡ್ ಫ್ಲೋರ್ ಮೀಟಿಂಗ್ ರೂಮ್. 2階の会議室です。今会議をしています。今会議をしてます。ಈಗ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. 何時頃終わりますか何時頃終わりますか? ಎಷ್ಟೊತ್ತಿಗೆ ಮುಗಿಯುತ್ತೆ? 3 ಗಂಟೆಗೆ ಸುಮಾರು 3 ಗಂಟೆ ಮುಗಿಯುತ್ತೆ ಅಂತಾರೆ. 3時頃だと思いますが。3時頃だと思いますが
3 ಗಂಟೆ ಅಷ್ಟೊತ್ತಿಗೆ ಅಂತ ಅನಿಸುತ್ತೆ. そうですか。じゃあまた後で来ます。 ಸೋ ದೇಸ್ ಕಾ ಜಾ ಮತ ಆಟೋ ದೆ ಕಿಮಾಸ್. ಹೌದಾ, ಓಕೆ. ಆಮೇಲೆ ಮತ್ತೆ ಆಮೇಲೆ ಬರ್ತೀನಿ ಅಂತಂದ್ಲು. ಯಾಕೆಂದರೆ ಅವ್ರು ಮೀಟಿಂಗಲ್ಲಿದ್ದಾರೆ. ಈಗ ನೋಡಿ, 女の人はこれから会議室へ行きます。 ಹಾಂ, ತಪ್ಪ ಸರಿನಾ? ಕರೆಕ್ಟ್ ಸೆನ್ಸೆ. ತಪ್ಪು. ಆಮೇಲೆ ಮೀಟಿಂಗ್ ರೂಮ್ ಬರ್ತಾರೆ. ಅಲ್ಲ, ಈಗ ಹೇಳೋದು ಕೊರೆಕರ. ಈಗಿಂದ ಇವಳು ಮೀಟಿಂಗ್ ರೂಮಿಗೆ ಹೋಗ್ತಾಳೆ ಅಂತ. ಈಗಿಂದ ಕೊರೆಕರ ಯಾರು ಕರೀನಾ ಸಾನ್ವಾ ಕಾಯಿಗಿ ಶಿತ್ಸುಗೆ ಇಕಿಮಸ್. ತಪ್ಪಲ್ವಾ? ಅವಳು ಏನಂತಂದ್ಲು ಆಮೇಲೆ ಆಮೇಲಿಂದ ಅನ್ಕೊಂಡೆ. ಇಲ್ಲ, ಕೊರೆಕರ ಅಂದರೆ ಈಗಿಂದ. ನೋಡಿ, ಇನ್ನೂ ಸ್ವಲ್ಪ ಪ್ಲೇ ಮಾಡ್ತೀನಿ. 女の人はこれから会議室へ行きます。 ಸೆನ್ಸೆ. ಸಾಗರ್ ಸಾನ್ ಶವಾಶ್, ಚಪ್ಪಾಳೆ. ಓಕೆ, ನೆಕ್ಸ್ಟ್ ಸಾಗರ್ ಸಾನ್, ಚೈತ್ರ ಸಾನ್. ಮತ್ತೆ ಕೇಳಿ. 2、次のサッカーの試合は大阪でありますね。日本が勝つと思いますか？どちらも強いですからね。 男の人は日本が勝つと言いました。 3、 ಹಾಂ, ಏನನ್ಸುತ್ತೋ? ಕರೆಕ್ಟ್ ಅನ್ಸುತ್ತೆ. ಕರೆಕ್ಟ್ ಸೆನ್ಸೆ. ಓಕೆ, ನನಗನ್ಸಿದೆ ತಪ್ಪು ಅಂತ. ನೋಡೋಣ, ಏನು ಸ್ವಲ್ಪ ಪ್ಲೇ ಮಾಡೋಣ. 室へ行きます。 2、 次のサッカーの試合は大阪でありますね。次の試合のサッカーは大阪でありますね. ಏನೋ ಮ್ಯಾಚು ಎಂಥ ಸಕ್ಕರ್ ಮ್ಯಾಚು ಇಲ್ಲಿ ಓಸಾಕದಲ್ಲಿದೆಯಲ್ಲ, ನೆಕ್ಸ್ಟ್ ಮ್ಯಾಚು. 日本が勝つと思いますか？ಅಂತ ಅಂದ್ಬಿಟ್ಟು ಇವನು ಕೇಳ್ತಾನೆ, ನಿಹೋಂಗ ಕಟ್ಸ್ ತೋಮೋ ಇಮಸ್ಕ, ಜಪಾನ್ ಗೆಲ್ಲುತ್ತೆ ಅಂತ ಅನಿಸುತ್ತಾ? どちらも強いですからね。どちらも強いですからね. 2 ಟೀಮು ಸ್ಟ್ರಾಂಗ್ ಇದೆ ಅಲ್ವಾ ಅಂತ ಹೇಳ್ತಾನೆ ನಾನು. ಸೊ ಇವನಿಗೆ ಗೊತ್ತಿಲ್ಲ, ಅದೇ 2 ಸ್ಟ್ರಾಂಗ್ ಇದೆ, 2 ಗೆಲ್ಬೋದು ಅಂತ. 男の人は日本が勝つと言いました。 男の人は日本が勝つと言いました. ಅವನು ಗೆಲ್ತಾರೆ ಅಂತ ಹೇಳಿಲ್ಲ ಜಪಾನು, ಇಬ್ಬರು ಸ್ಟ್ರಾಂಗ್ ಇದ್ದಾರೆ ಅಂತ ಅಂದ. ಸೊ ತಪ್ಪು. ಎಸ್, ಈಗ ನನಗೆ ಚಪ್ಪಾಳೆ ಇದು. 3ನೇದು ಸಾಗರ್, ಚೈತ್ರ ಸಾಗರ್. 3、首相が新しい空港を作ると言いましたね。便利になりますね。 私は空港はいらないと思います。お金の無駄ですよ。 新しい空港について男の人と女の人の意見は同じです。 ಇದು ಕಷ್ಟ ಐತೆನಾ ನಿಮಗೆ? ಹಾಂ, ಏನಿಸುತ್ತೆ ಹೇಳಿ ಹೋಗಲಿ. ಕರೆಕ್ಟ್ ಅನ್ಸುತ್ತೆ. ತಪ್ಪು ಅನ್ಸುತ್ತೆ ಸೆನ್ಸೆ. ಯಾಕೆ? ಯಾಕಂದ್ರೆ ಅತರಾಶಿ ಕೂಕು ಅಂತ ಅಂದ್ರು. ಹಾಂ, ಏನಾದರೂ ಹಿಂಟ್ ಸಿಗ್ತಾ ನಿಮಗೆ ಹಂಗೆ ಅನ್ಸೋಕ್ಕೆ ತಪ್ಪು ಅಂತ? ಓಕೆ, ನಾನು ಏನು ಸ್ವಲ್ಪ ಪ್ಲೇ ಮಾಡ್ತೀನಿ. 試合は大阪でありますね。 男の人は日本が勝つと言いました。 3、首相が新しい空港を作ると言いましたね。 首相は新しい空港を作ると言いましたね. プライムミニスターಅವರು ಹೊಸ ಏರ್ಪೋರ್ಟನ್ನು ಪ್ರಿಪೇರ್ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ ಅಂತಲ್ಲ, ತಯಾರಿಸ್ತೀನಿ ಅಂತ ಹೇಳಕ್ಕೆ ಬರೋ ಬಿಲ್ಡ್ ಮಾಡ್ತೀನಿ ಅಂತ ಅಂದರು ಅಲ್ವಾ? ಬಿಲ್ಡ್ ಮಾಡ್ತೀನಿ ಅಂತ ಅಂದರು ಅಂತ ಅಂದ್ಲು ಇವಳು. ಸ್ಕುರಿಮಸ್.便利になりますね。 ಅವನು ಹೂ ಅಂತಾನೆ, ಇವಳು ಬೆನ್ರಿನಿ ನರಿಮಸನೆ, ಭಾಳ ಅನುಕೂಲ ಆಗುತ್ತೆ ಅಲ್ವಾ? 私は空港はいらないと思います。 ಇವನೇನಂತಾನೆ ಅನಿಸಿಕೆ ತೋ ಮೈಮಸ್ ಅಂದು ಏನಂತಾನೆ, ವತಾಶಿವ ಕೂಕೋಗ ಇರನಾಯ್ ತೋ ಮೊಯ್ಮಸ್. ಇರನಾಯ್ ಅಂದರೆ ಅವಶ್ಯಕತೆ ಇಲ್ಲ, ಏರ್ಪೋರ್ಟ್ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದ ಇವನು. ಆದರೆ ಅವಳೇನಂದ್ಲು, ಅನುಕೂಲ ಆಗುತ್ತೆ ಅಂತ ಅಂದ್ಲು. お金の無駄ですよ。 ಇವನು ಕಾರಣ ಕೊಡ್ತಾನೆ, ದುಡ್ಡು ವೇಸ್ಟ್ ಅಂತ. ಒಕಾನೆನೋ ಮುದದೆಸಿಯೋ.
新しい空港について男新しい空港についてಹೊಸ ಏರ್ಪೋರ್ಟ್ ಬಗ್ಗೆの人と女の人の意見は同じです。男の人と女の人の意見が同じです。ಈ ಹುಡುಗಂದು ಮತ್ತು ಹುಡುಗಿದು ಒಪಿನಿಯನ್ ಒಂದೇ. ಸೊ ಒಂದೇ ಅಲ್ಲ. ಇವನು ಅಪೋಸ್ ಮಾಡ್ತಾನೆ, ಅವಳು ಅಲ್ಲ, ಇವನು ನೆಗೆಟಿವ್ ಮಾತಾಡ್ತಾನೆ, ಅವಳು ಪಾಸಿಟಿವ್ ಮಾತಾಡ್ತಾಳೆ. ಓಕೆ, ನೆಕ್ಸ್ಟ್ ಮೂರನೇದು ಅಲ್ಲ ನಾಲ್ಕನೇದು. 4. 7月に京都で有名なお祭りがあるでしょ。ああ、祇園祭りですね。行ったことがありますか。いいえ、ありません。じゃあ今年一緒に行きませんか。ええ。女の人は祇園祭りに行きます。ಇದು ಈಸಿ ಇತ್ತು. ಕರೆಕ್ಟ್ ಸೆನ್ಸಸ್. ಸಾಗರ್ ಸರ್. ಕರೆಕ್ಟ್ ಆನ್ಸರ್ ಸೆನ್ಸಸ್. ಯಾಕೆ? ಯಾಕಂದ್ರೆ ಅದು ಹೋದ ವರ್ಷ ಹೋಗ್ಲಿಲ್ಲಂತೆ, ಈ ವರ್ಷ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಳಂತೆ. ಎಸ್, ನೈಸ್, ಪರವಾಗಿಲ್ಲ. ಜೊತೆಗೆ ಹೋಗಿತ್ತು. ಹೌದು, ಇನ್ನೊಂದು ಸ್ವಲ್ಪ ಮಾಡ್ತೀನಿ. 行ったことがありますか。ಹೋಗಿದ್ದುಂಟಾ ಹಬ್ಬಕ್ಕೆ, ಗಿಯೋನ್ ಮತ್ಸರೇನೋ ಹಬ್ಬಕ್ಕೆ?いいえ、ありません。ありません、ಇಲ್ಲ. じゃあ今年一緒に行きませんか。じゃあ今年一緒に行きませんか。 ಓಕೆ, ಈ ವರ್ಷ ಒಟ್ಟಿಗೆ ಹೋಗೋಣವಾ? ಹ್ಞೂ ಅಂತಂದು. 女の人は祇園祭りに行きます。ಹೋಗ್ತಾಳೆ ಈ ಸಲ ಹೋಗ್ತಾಳೆ. ಕರೆಕ್ಟ್. ಐದನೇದು ಲಾಸ್ಟ್. 5. そのカバン重いでしょ。持ちましょうか。ありがとうございます。でもそんなに重くないですから大丈夫です。そうですか。男の人は女の人のカバンを持ちます。ಏನಪ್ಪ ಇದು ಈಸಿ. ಸರಿ ತಪ್ಪ. ಸಾಗರ್ ಸರ್. ಅರ್ಥನೇ ಆಗಿಲ್ಲ ನಿಮಗೆ? ಚೇತರ್ ಸರ್. ಅವರು ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ಹೇಳಿದ್ರು, ಬಟ್ ಅದನ್ನ ಕರೆಕ್ಟ್ ಆಗಿ ಗಮನಿಸಿಲ್ಲ. ಓಕೆ, ನೀವು ಗಮನಿಸಿಲ್ಲ. ಸರಿ ಅನ್ಸುತ್ತೆ. ಓಕೆ, ನಿಮಗೆ ಸರಿ ಅನಿಸುತ್ತಾ? ನಿಮಗೆ ಸರಿ ಅನಿಸುತ್ತೆ, ಇವ್ರಿಗೆ ಗೊತ್ತಿಲ್ಲ. ಪ್ರಶ್ನೆ ಮಾರ್ಕ್. ನೋಡಿ, ಈ ಸ್ವಲ್ಪ ಮಾಡ್ತೀನಿ. ಭಾಳ ಈಸಿ ಇದೆ ಇದು. ಪಾಸ್ ಮಾಡಿ. ಯಾರು? ಸಾಗರ್ ಸರ್, ಪಾಸ್ ಮಾಡಿ. ಹಾಯ್. 5. そのカバン重いでしょ。そのカバン重いでしょう. ಏನು, ಆ ಬ್ಯಾಗು ಭಾರ ಇದೆ ಅಲ್ವಾ? 持ちましょうか。持ちましょうか? ಹಿಡ್ಕೊಂಡ್ಲಾ? ありがとうございます。でもそんなに重くないですから大丈夫です。ಥ್ಯಾಂಕ್ ಯು. でもそんなに重くないですから大丈夫です. ಥ್ಯಾಂಕ್ ಯು. ಆದರೆ ಅಷ್ಟೇನು ಭಾರ ಇಲ್ದಿರೋದ್ರಿಂದ ಪರವಾಗಿಲ್ಲ ಅಂತ ಅಂದ್ಲು. ಸೊನ್ನನಿ ಒಮೋಕು ನಾಯಿ ದೇಸ್ಕರ ದಾಜು ದೇಸ್.そうですか.そうですか. ಹೌದಾ? ಇವಳು ಅದೇ ಬೇಡ ಅಂತಂದ್ಲು, ಅವನು ಹ್ಞೂ ಅಂತಂದ. ಸೊ ಇವನು ಇಟ್ಕೊಂಡಿಲ್ಲ ಬ್ಯಾಗು. 男の人は女の人のカバンを持ちます。男の人はತಪ್ಪಲ್ವಾ? 男の人は女の人のカバンを持ちます. ಹಿಡ್ಕೊತಾನೆ. ಇಲ್ಲ, ಇಟ್ಕೊಳಲ್ಲ. ಹೈ, ಇಲ್ಲಿಗೆ 21ನೇ ಚಾಪ್ಟರ್ ಮುಗೀತು. ನೆಕ್ಸ್ಟ್ ಚಾಪ್ಟರ್ ಹೋಗೋಣವಾ?